ಮಾಜಿ ಎಂಎಲ್ಎಗೂ ತಟ್ಟಿದ ಬಸ್ ಮುಷ್ಕರದ ಬಿಸಿ. ಬಸ್ಗೋಸ್ಕರ ಪುತ್ತೂರು ಮಾಜಿ ಶಾಸಕ ಕಾದು ಕೂತಿದ್ರು. ಮುಷ್ಕರದಿಂದಾಗಿ ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಮಾಜಿ ಎಂಎಲ್ಎಗೂ ತಟ್ಟಿದ ಬಸ್ ಮುಷ್ಕರದ ಬಿಸಿ. ಬಸ್ಗಾಗಿ ಪುತ್ತೂರಿನ ಮಾಜಿ ಶಾಸಕರು ಕಾಯ್ತಾ ಇದ್ರು. ಸಂಜೀವ್ ಮಠಂದೂರು ಮುಷ್ಕರದಿಂದ ಸಮಸ್ಯೆ ಅನುಭವಿಸಿದ ಮಾಜಿ ಶಾಸಕ. ಇವತ್ತು ಕೆಎಸ್ಆರ್ಟಿಸಿ ಬಸ್ ನೌಕರರ ಮುಷ್ಕರದಿಂದಾಗಿ ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಬಂದು ವಾಪಸ್ ಹೋಗ್ತಿರುವಂಥ ದೃಶ್ಯಗಳು ನಮಗೆ ಕಾಣಿಸ್ತಾ ಇದೆ. ಸದ್ಯ ಇದು ಆಡಳಿತವನ್ನು ನಡೆಸುವಂತಹ ಒಂದಿಷ್ಟು ರಾಜಕಾರಣಿಗಳನ್ನು ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಸದ್ಯ ನಮ್ಮ ಜೊತೆಗೆ ಪುತ್ತೂರಿನ ಮಾಜಿ ಶಾಸಕರಾಗಿರುವಂಥ ಸಂಜೀವ್ ಮಠಂದೂರು ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತಿನ ಬಂದ್ ಎಫೆಕ್ಟ್ ನಿಮಗೂ ಕೂಡ ತಟ್ಟುತ್ತಾ ಹೇಗೆ? ನಾನು ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಹೊರಡ್ತಾ ಇದ್ದೇನೆ. ಈಗಾಗಲೇ ನಾನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳಲ್ಲಿ ನಾನು ಓಡಾಟ ಮಾಡುವಂಥದ್ದು. ನಿನ್ನೆ ದಿವಸ ನಾನು ಬುಕ್ ಮಾಡಿದ್ದೆ. ದೇವರ ದಯೆಯಿಂದ ನನಗೀಗ ಬಸ್ ಸಿಕ್ಕಿದೆ. ಆದರೆ ಇವತ್ತು ಸಾರ್ವಜನಿಕರು ನಾನು ಬೆಂಗಳೂರಿನಲ್ಲಿ ನೋಡಿದಾಗೆ ಭಾಳಷ್ಟು ಜನ ಇವತ್ತು ಈ ಸಾರಿಗೆ ವ್ಯವಸ್ಥೆ ಇಲ್ಲದೆ ತಮ್ಮ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೋಗಲಿಕ್ಕೆ ಇವತ್ತು ಪ್ರಯಾಣ ಬೆಳೆಸಲಿಕ್ಕೆ ಭಾಳಷ್ಟು ಸಮಸ್ಯೆಗಳಾಗಿದೆ. ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರು ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬಹುಶಃ ಈ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಕೊಟ್ಟಿದ್ದರೆ ಇವತ್ತು ಈ ಒಂದು ಬಸ್ ಮುಷ್ಕರ ನಡೀತಾ ಇರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ಒಂದು ಜವಾಬ್ದಾರಿಯುತ ಸರ್ಕಾರ ಕೂಡ ಕಾಲಕಾಲಕ್ಕೆ ಆ ನೌಕರರ ಬೇಡಿಕೆಗಳನ್ನು ಈಡೇರಿಸಿದಾಗ ನೌಕರರು ಕೂಡ ಜನಸ್ನೇಹಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ನೌಕರರ ಆ ಒಂದು ಬೇಡಿಕೆಗಳೇನಿದೆ ಅದರಲ್ಲಿ ಬಹುಶಃ ನನ್ನ ಕಂಡುಕೊಂಡಾಗೆ ಕೆಲವು ಅವರ ನೈಜ ಬೇಡಿಕೆಗಳಿದೆ. ಆ ಬೇಡಿಕೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ನೌಕರರು ಕೂಡ ಜನರ ಹಿತದೃಷ್ಟಿಯಿಂದ ಆ ತಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ತಾವು ತಮ್ಮನ್ನು ಜೋಡಿಸಿಕೊಂಡು ಆ ಸೇವೆಯನ್ನು ತಕ್ಷಣ ಆರಂಭ ಮಾಡಬೇಕು. ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆಗಳಾಗದ ರೀತಿಯಲ್ಲಿ ಪ್ರಯಾಣಿಕರು ಇವತ್ತು ವಿಶೇಷವಾಗಿ ಶಾಲಾ ಮಕ್ಕಳಿರ್ಬೋದು, ಒಂದಷ್ಟು ಅನಾರೋಗ್ಯ ಪೀಡಿತರಿರ್ಬೋದು, ಒಂದಷ್ಟು ನೌಕರರಿರ್ಬೋದು, ಇವತ್ತು ಈ ಸಾರಿಗೆ ವ್ಯವಸ್ಥೆ ಅವ್ಯವಸ್ಥೆಯಿಂದ ಪರದಾಡುವಂಥ ಕೆಲಸ ಆಗಿದೆ. ಬಹುಶಃ ತಕ್ಷಣ ಸರ್ಕಾರ ನಾಳೆಯಿಂದಲೇ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಬೇಕು. ಸಾರಿಗೆ ನೌಕರರು ಕೂಡ ನಾಳೆಯಿಂದ ಆ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಕೈ ಜೋಡಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಸಾಕಷ್ಟು ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ರು. ಬುಕ್ಕಿಂಗ್ ಮಾಡ್ಕೊಂಡವರಿಗೂ ಕೂಡ ಬಸ್ ವೇರಿಯೇಷನ್ ಆಗಿದೆ. ಬೇರೆ ಬೇರೆ ಬಸ್ಗಳನ್ನು ಕೊಟ್ಟಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ಬಂದಿಲ್ಲ. ಕೆಲವೊಂದಿಷ್ಟು ಜನ ಬುಕ್ಕಿಂಗ್ ಮಾಡಿದವ್ರಿಗೆ ರೀಫಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ತಮ್ಮ ಸೀಟ್ ಬುಕ್ಕಿಂಗ್ ಮಾಡಿದ್ದು ಏನಾಯಿತು? ಅದು ರೀಫಂಡ್ ಏನು ಅದೇ ಬಸ್ ಕೊಟ್ಟಿದ್ದಾರಾ? ಅದೇ ಸೀಟ್ ಸಿಕ್ಕಿದೆಯಾ? ಹೇಗೆ? ನನಗೆ ಅದೇ ಬುಕ್ ಮಾಡಿದಂಥ ಬಸ್ ಸಿಕ್ಕಿದೆ. ಅದೇ ಟೈಮಿಂಗ್ಸ್ಗೆ ನನಗೆ ಬಸ್ ಸಿಕ್ಕಿದೆ. ಯಾಕಂದರೆ ನಾವು ಮಾಜಿ ಶಾಸಕರು, ನಮಗೆ ಪಾಸ್ ಇದೆ. ಆ ಪಾಸಲ್ಲಿ ನಾವು ಓಡಾಡ್ತಾ ಇದ್ದೇವೆ. ಹಾಗೆ ನಮಗೇನು ಸಮಸ್ಯೆ ಆಗಲಿಲ್ಲ. ಸದ್ಯ ಇದು ಎಲ್ರಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಸದ್ಯ ಮಾಜಿ ಶಾಸಕರೊಬ್ಬರಿಗೂ ಕೂಡ ಈ ಥರದ ಸಮಸ್ಯೆ ಆಗಿದೆ. ಸದ್ಯ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಅವರಿಗೆ ಸರಿಯಾದ ಸಮಯಕ್ಕೆ ಬಸ್ ಸಿಕ್ಕಿದೆ. ಆದರೆ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಆಗ್ತಿದೆ. ಆ ತೊಂದರೆಯನ್ನು ಸರಿಪಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.